ಈ ಮೂವಿನಲ್ಲಿರೋರೆಲ್ಲ ಅನಾಕೊಂಡ ಮೂವಿನ ನೋಡಿ ನಾವು ಕೂಡ ಅದೇ ರೀತಿ ಒಂದು ಅದ್ಭುತವಾದ ಅನಾಕೊಂಡ ಮೂವಿನ ಮಾಡ್ಬೇಕು ಅಂತ ಡಿಸೈಡ್ ಮಾಡಿ ಅಮೆಜಾನ್ ಫಾರೆಸ್ಟ್ ಒಳಗಡೆ ಬರ್ತಾರೆ. ಆದ್ರೆ ಅಲ್ಲಿ ಆಗೋದ್ನ ಯಾರ ಕೈಲೂ ಊಹಿಸೋದಕ್ಕೂ ಕೂಡ ಆಗ್ತಾ ಇರೋದಿಲ್ಲ. ಅಷ್ಟೊಂದು ಭಯಂಕರವಾದ ಅನಾಕೊಂಡಗಳು ಇವ್ರುಗಳನ್ನ ಒಬ್ಬೊಬ್ರನ್ನಾಗೆ ಮುಗಿಸ್ತಾ ಇರ್ತವೆ. ಅಂದಾಗೆ ನಾವಿವಾಗ ನೋಡ್ತಿರುವಂತ ಮೂವಿ 2025ರಲ್ಲಿ ರಿಲೀಸ್ ಆದ ಅನಾಕೊಂಡ ಅಂತ. ಇದೊಂದು ಆಕ್ಷನ್ ಅಡ್ವೆಂಚರ್ ಕಾಮಿಡಿ ಹಾರರ್ ಫಿಲ್ಮ್. ಖಂಡಿತವಾಗ್ಲೂ ಈ ಮೂವಿ ತುಂಬಾನೇ ಅದ್ಭುತವಾಗಿದೆ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ಇದೆ. ಅದೇನಂದ್ರೆ ನಿಮ್ಮ ಜನ್ಮ ಜಾತಕವನ್ನ ನೀವಿರುವಂತಹ ಜಾಗದಲ್ಲೇ ತಿಳ್ಕೊಳ್ಳುವಂತಹ ಸುವರ್ಣ ಅವಕಾಶ ಬಂದಿದೆ. ಕೇವಲ 499ಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ನೀವಿರುವಂತಹ ಜಾಗದಲ್ಲೇ ನಿಮ್ಮ ವಾಟ್ಸ್ಆಪ್ ನಲ್ಲಿ ಪಡಿಬಹುದು. ಇದರಲ್ಲಿ ವಿದ್ಯಾಭ್ಯಾಸ, ಮದುವೆ, ಹಣಕಾಸು, ಉದ್ಯೋಗ, ಆಸ್ತಿ ವಿಚಾರ, ಆರೋಗ್ಯ ಸಮಸ್ಯೆ, ದಾಂಪತ್ಯಗಳ ಕಲಹಗಳ ಬಗ್ಗೆ ಕೇವಲ ಕೆಲವೇ ಕ್ಷಣಗಳಲ್ಲಿ ಪರಿಹಾರ ನೀಡಲಾಗುತ್ತೆ. ಈ ಜಾತಕವನ್ನ ನಿಮಗೆ ಬೇಕಾದಂತಹ ಭಾಷೆಯಲ್ಲಿ ಪಡಿಬಹುದು. ಇದು 80ರಿಂದ 90 ಪುಟಗಳನ್ನ ಹೊಂದಿರುತ್ತೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಮೂಲಕ ಕಳಿಸಲಾಗುತ್ತೆ. ನಿಮ್ಮ ಜನ್ಮ ಜಾತಕವನ್ನ ಪಡಿಬೇಕು ಅಂದ್ರೆ ಅಥವಾ ಗುರುಜಿಯವರ ಸಲಹೆಗಳಿಗಾಗಿ ಈ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ. ವಾಟ್ಸ್ಆಪ್ ಸಂಖ್ಯೆ 8884840705. ಇನ್ನ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಮೂವಿ ಸ್ಟೋರಿ ಒಳಗಡೆ ಎಂಟ್ರಿ ಆಗೋಣ. ಕತೆ ಶುರುವಾದಾಗ ನಮ್ಗೆ ಬ್ರೆಜಿಲ್ ನಲ್ಲಿ ಇರುವಂತಹ ಅಮೆಜಾನ್ ಫಾರೆಸ್ಟ್ ನ ತೋರಿಸ್ತಾರೆ. ಅಲ್ಲಿ ಒಂದು ಜೀಪ್ ಇರುತ್ತೆ. ಅದ್ರೊಳಗಡೆ ಆನಾ ಮತ್ತೆ ಪೌಲ್ ಇಬ್ರು ಕೂತ್ಕೊಂಡು ಇನ್ ಮುಂದಕ್ಕೆ ಹೋಗೋದಕ್ಕೆ ಯಾವುದೇ ದಾರಿ ಇಲ್ಲ, ನಮ್ಗೆ ಇವಾಗ ಒಂದು ಬೋಟ್ ನ ಅವಶ್ಯಕತೆ ಇದೆ, ಅದ್ರಲ್ಲಿ ಹೋದ್ರೆ ಇನ್ನ 5 ದಿನಗಳಲ್ಲಿ ನಾವು ಅನ್ಕೊಂಡಿರುವಂತ ಜಾಗನ ತಲುಪಬಹುದು ಅಂತ ಅವರಿಬ್ರು ಮಾತಾಡ್ಕೊಳ್ತಾ ಇರ್ತಾರೆ. ಅವಾಗ ಪೌಲ್, ಈ ಕಾಡು ತುಂಬಾನೇ ಖತರ್ನಾಕ್ ಆಗಿದೆ, ಇಲ್ಲಿ ಯಾವಾಗ ಏನಾಗುತ್ತೆ ಅನ್ನೋದನ್ನ ಹೇಳೋದಕ್ಕಾಗೋದಿಲ್ಲ ಅಂತ ಹೇಳ್ತಿರ್ತಾನೆ. ಅಷ್ಟಲ್ಲೇ ಅವ್ರಗಳ ಸುತ್ತ ಏನೋ ಶಬ್ದ ಆಗ್ತಿರುತ್ತೆ. ಅದೇನಿರ್ಬಹುದು ಅಂತ ಇಬ್ರು ತುಂಬಾ ಕುತೂಹಲದಿಂದ ನೋಡ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ಒಂದು ಮಂಕಿ ಅವರ ಜೀಪ್ ಹತ್ರ ಬಂದ್ಬಿಡುತ್ತೆ. ಅವಾಗ ಆನಾ, ನಮ್ಗೋಸ್ಕರ ಏನೋ ಒಂದು ಕಾಯ್ತಾ ಇದೆ, ಅದರಿಂದ ನಮ್ಮ ಜೀವನನೇ ಬದಲಾಗ್ಬಿಡುತ್ತೆ, ನಾವು ಇವಾಗ್ಲೇ ಇಲ್ಲಿಂದ ಹೋಗ್ಬೇಕು ಅಂತ ಹೇಳಿ ಅವಳು ಜೀಪಿಂದ ಕೆಳಗಡೆ ಇಳ್ದು ಅಲ್ಲೇ ಪಕ್ಕದಲ್ಲಿದ್ದಂತ ಬೈಕ್ ಹತ್ರ ಹೋಗ್ತಿರ್ತಾಳೆ. ಅದನ್ನ ಟೀಮೋಸ್ಕೋಪ್ ನಲ್ಲಿ ನೋಡಿ ಅವನ ಸ್ನೇಹಿತನನ್ನ ಕರ್ಕೊಂಡು ಆನನ ಹಿಡಿಯೋದಕ್ಕೆ ಅಂತ ಹೋಗ್ತಾ ಇರ್ತಾನೆ. ಅವನನ್ನ ಆನಾ ನೋಡಿ ಅವಳು ಇಮಿಡಿಯೇಟ್ ಆಗಿ ಬೈಕ್ ನ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ. ಹಾಗಾಗಿ ಟೀಮು ಮತ್ತೆ ಅವನ ಸ್ನೇಹಿತ ಇಬ್ರು ಅವ್ರ ಬೋಟ್ ಹತ್ರ ಬಂದು ಬೋಟ್ ನ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಒಂದು ಅನಾಕೊಂಡ ಬಂದು ಟೀಮು ಫ್ರೆಂಡ್ ಮೇಲೆ ಅಟ್ಯಾಕ್ ಮಾಡಿ ಅವನನ್ನ ನೀರ್ ಒಳಗಡೆ ಎಳ್ಕೊಂಡು ಹೋಗ್ಬಿಡುತ್ತೆ. ಅಲ್ಲಿಗೆ ಆ ಸೀನ್ ಕಟ್ಟಾಗಿ ನಮ್ಗೆ ಡಾಗ್ ನ ತೋರಿಸ್ತಾರೆ. ಅವನು ಇಬ್ರು ಕಪಲ್ಸ್ ಗೆ ಮ್ಯಾರೇಜ್ ವಿಡಿಯೋನ ರೆಡಿ ಮಾಡ್ತಿರ್ತಾನೆ. ಅದರಿಂದ ಅವನು ಆ ವಿಡಿಯೋ ಹೇಗಿರುತ್ತೆ ಅಂತ ಕಪಲ್ಸ್ ಗಳಿಗೆ ಎಕ್ಸ್ಪ್ಲೇನ್ ಮಾಡ್ತಿರ್ತಾನೆ. ಆದ್ರೆ ಅವ್ನು ಹೇಳ್ತಿರುವಂತ ಸ್ಟೋರಿ ರೊಮ್ಯಾಂಟಿಕ್ ಆಗಿರೋದಿಲ್ಲ, ಒಂದು ಹಾರರ್ ಮೂವಿ ತರ ಇರುತ್ತೆ. ಅದರಿಂದ ಕಪಲ್ಸ್ ಗಳು ನಮ್ಗೆ ನೀವ್ ಹೇಳ್ತಿರೋದು ಇಷ್ಟ ಆಗ್ತಿಲ್ಲ, ರೊಮ್ಯಾಂಟಿಕ್ ಆಗಿ ಏನಾದ್ರು ಮಾಡಿ ಅಂತ ಹೇಳ್ತಿರ್ತಾರೆ. ಡಾಗ್ ಮ್ಯಾರೇಜ್ ವಿಡಿಯೋನ ಒಂದು ಫಿಲ್ಮ್ ತರ ಮಾಡ್ಬೇಕು ಅಂತ ಅನ್ಕೊಳ್ತಾ ಇರ್ತಾನೆ. ಯಾಕಂದ್ರೆ ಅವನ ಕನ್ಸು ಒಂದು ಫಿಲ್ಮ್ ಮಾಡ್ಬೇಕು ಅಂತ ಇರುತ್ತೆ. ಆದ್ರೆ ಕಪಲ್ಸ್ ಮತ್ತೆ ಅವರ ತಂದೆ ತಾಯಿಗಳು ಫಿಲ್ಮ್ ತರ ಬೇಡ, ಮ್ಯಾರೇಜ್ ವಿಡಿಯೋ ತರ ಇದ್ರೆ ಸಾಕು ಅಂತ ಹೇಳ್ತಿರ್ತಾರೆ. ಅದರಿಂದ ಅವನಿಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಅದಾದ್ಮೇಲೆ ನಮ್ಗೆ ಗ್ರಿಫಿನ್ ನ ತೋರಿಸ್ತಾರೆ. ಅವನು ಒಂದು ಮೂವಿಗೆ ಆಡಿಷನ್ ಕೊಡೋದಕ್ಕೆ ರೆಡಿ ಆಗ್ತಿರ್ತಾನೆ. ಆದ್ರೆ ಅವನು ಆಡಿಷನ್ ಕೊಡ್ತಿರ್ಬೇಕಾದ್ರೆ ಡೈರೆಕ್ಟರ್ ಅವನಿಗೆ ನೀನು ತುಂಬಾನೇ ಓವರ್ ಆಕ್ಟಿಂಗ್ ಮಾಡ್ತೀಯ ಅಂತ ಹೇಳಿ ಅವನನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ. ಅವನಿಗೆ ಹೀರೋ ಆಗ್ಬೇಕು ಅಂತ ತುಂಬಾನೇ ಆಸೆ ಇರುತ್ತೆ. ಈಗಿರ್ಬೇಕಾದ್ರೆ ಡಾಗ್ ಅವನಿಗೆ ಕಾಲ್ ಮಾಡಿ, ದೋಸ್ತ್ ನಿನ್ನ ನೋಡಿ ಎಷ್ಟ್ ದಿನ ಆಯ್ತು, ನಿನ್ನ ತಾಯಿ ಸಿಕ್ಕಿದ್ರು, ಅವರೇ ನನ್ಗೆ ನಿನ್ನ ನಂಬರ್ ಕೊಟ್ಟಿದ್ದು, ಆದಷ್ಟು ಬೇಗ ನನ್ನನ್ನ ಭೇಟಿ ಮಾಡು ಅಂತ ಹೇಳ್ತಿರ್ತಾನೆ. ನಂತರ ನಮ್ಗೆ ಡಾಗ್ ಮತ್ತೆ ಅವನ ವೈಫ್ ಆದ ಮಾಲಿಯನ್ನ ತೋರಿಸ್ತಾರೆ. ಅವತ್ತು ಡಾಗ್ ನ ಬರ್ತ್ಡೇ ಇರುತ್ತೆ. ಅದರಿಂದ ಮಾಲಿಯಾ ಡಾಗ್ ಗೆ ನಿನ್ನ ಬರ್ತ್ಡೇ ನ ಸೆಲೆಬ್ರೇಟ್ ಮಾಡಲ್ವಾ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಡಾಗ್ ಆ ರೀತಿ ಏನು ಇಲ್ಲ ಅಂತ ಹೇಳ್ತಿರ್ತಾನೆ. ಆದ್ರೆ ಅವರಿಬ್ರು ಮನೆಗ್ ಬಂದಾಗ ಅವರ ಮಕ್ಳು ಮತ್ತೆ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅವನಿಗೆ ಸರ್ಪ್ರೈಸ್ ಕೊಡ್ತಾರೆ. ಅದನ್ನೆಲ್ಲ ಮಾಲಿಯನ್ನೇ ಅರೇಂಜ್ ಮಾಡಿರ್ತಾಳೆ. ಅದರಿಂದ ಡಾಗ್ ಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಅಲ್ಲಿಗೆ ಅವನ ಆತ್ಮೀಯ ಸ್ನೇಹಿತರೆಲ್ಲರೂ ಬಂದಿರ್ತಾರೆ. ಇವನ ಹೆಸರು ಕೆನ್ನಿ ಟ್ರೆಂಟ್ ಅಂತ, ಹಾಗೆ ಇವಳ ಹೆಸರು ಕ್ಲಾರಿ ಸೈಮನ್ಸ್ ಅಂತ. ಅವರನ್ನೆಲ್ಲ ನೋಡಿ ಡಾಗ್ ಗೆ ಇನ್ನೂ ತುಂಬಾ ಖುಷಿ ಆಗ್ತಿರುತ್ತೆ. ಅಲ್ಲಿಗೆ ಗ್ರಿಫಿನ್ ಕೂಡ ಬಂದಿರ್ತಾನೆ. ಅವನನ್ನ ನೋಡಿ ಡಾಗ್ ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇರೋದಿಲ್ಲ. ನಂತರ ಅವ್ರಗಳೆಲ್ಲ ಕೂತ್ಕೊಂಡು ಡಾಗ್ ಹಿಂದೆ ಚಿಕ್ಕವನಿದ್ದಾಗ ಆಕ್ಟ್ ಮಾಡಿರುವಂತ ಮೂವಿನ ನೋಡ್ತಾ ಇರ್ತಾರೆ. ಅದ್ರಲ್ಲಿ ಗ್ರಿಫಿನ್ ಮತ್ತೆ ಕ್ಲಾರಿಯ ಕೂಡ ಆಕ್ಟ್ ಮಾಡಿರ್ತಾರೆ. ಈಗಿರ್ಬೇಕಾದ್ರೆ ಒಂದಿನ ಎಲ್ರು ಒಂದು ಹೋಟೆಲ್ ನಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಅಲ್ಲಿ ಅವ್ರುಗಳು ಅನಾಕೊಂಡ ಮೂವಿ ಬಗ್ಗೆ ಮಾತಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಗ್ರಿಫಿನ್ ನನ್ನ ಹತ್ರ ಅನಾಕೊಂಡ ಮೂವಿಯ ರೈಟ್ಸ್ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಡಾಗ್ ತುಂಬಾ ಆಶ್ಚರ್ಯದಿಂದ ಆ ರೈಟ್ಸ್ ನ ಇಟ್ಕೊಂಡು ಏನ್ ಮಾಡ್ತೀಯ ಅಂತ ಕೇಳ್ತಾನೆ. ಅದಕ್ಕೆ ಗ್ರಿಫಿನ್, ನಾವೆಲ್ಲ ಸೇರಿ ಒಂದು ಅನಾಕೊಂಡ ರಿಮೇಕ್ ನ ಮಾಡೋಣ, ಅದು ದೇಸಿ ಸ್ಟೈಲ್ ನಲ್ಲಿ ಎಲ್ಲ ರಿಯಲ್ ಆಗಿರ್ಬೇಕು, ನಾವೆಲ್ಲ ಅದ್ರಲ್ಲಿ ಆಕ್ಟ್ ಮಾಡೋಣ, ಡಾಗ್ ನೀನು ಅದನ್ನ ಡೈರೆಕ್ಟ್ ಮಾಡೋ ಅಂತ ಹೇಳ್ತಿರ್ತಾನೆ. ಅವ್ನ್ ಮಾತನ್ನ ಕೇಳಿ ಕ್ಲಾರಿಯ ಮತ್ತೆ ಕಿನ್ನಿ ಇಬ್ರು ಒಪ್ಕೊಂಡ್ ಬಿಡ್ತಾರೆ. ಆದ್ರೆ ಅದಕ್ಕೆ ಡಾಗ್ ಒಪ್ಪೋದಿಲ್ಲ. ಅದಕ್ಕೆಲ್ಲ ತುಂಬಾನೇ ತಯಾರಿ ಮಾಡ್ಕೊಳ್ಬೇಕಾಗುತ್ತೆ, ನನಗ್ ಬೇರೆ ವಯಸ್ಸಾಗಿದೆ, ಇವಾಗ ನನ್ ಲೈಫು ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಿರ್ತಾನೆ. ಆದ್ರೆ ಅವತ್ ರಾತ್ರಿ ಅವನು ಮ್ಯಾರೇಜ್ ವಿಡಿಯೋನ ಎಡಿಟ್ ಮಾಡ್ತಿರ್ಬೇಕಾದ್ರೆ ಅವನಿಗೆ ಸಖತ್ ಬೇಜಾರಾಗ್ತಿರುತ್ತೆ. ಅದರಿಂದ ಅವನು ಇಮಿಡಿಯೇಟ್ ಆಗಿ ಗ್ರಿಫಿನ್ ಮನೆ ಹತ್ರ ಹೋಗಿ ಗ್ರಿಫಿನ್ಗೆ ನೀನು ನಿಜವಾಗ್ಲೂ ಅನಾಕೊಂಡ ಮೂವಿನ ಮಾಡ್ಬೇಕು ಅಂತ ಇದೀಯ ಅಂತ ಕೇಳ್ತಾನೆ. ಅದಕ್ಕೆ ಅವನು ಖಂಡಿತವಾಗ್ಲು ಅಂತ ಹೇಳ್ತಾನೆ. ಅವಾಗ ಡಾಗ್, ಹಾಗಾದ್ರೆ ನಾಳೆಯಿಂದನೇ ಅದರ ಕೆಲಸನ ಸ್ಟಾರ್ಟ್
ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾನೆ. ಅವ್ನು ಹೇಳಿದ್ನ ಕೇಳಿ ಗ್ರಿಫಿನ್ಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಹಾಗಾಗಿ ಅವ್ರುಗಳು ನೆಕ್ಸ್ಟ್ ಡೇ ಇಂದಾನೆ ಅನಕೊಂಡ ಮೂವಿಗೆ ಸ್ಕ್ರಿಪ್ಟ್ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರೂ ಸೇರ್ಕೊಂಡು ಆ ಮೂವಿಗೆ ಎಷ್ಟೆಲ್ಲ ಖರ್ಚಾಗಬಹುದು ಅಂತ ಪ್ಲಾನ್ ಮಾಡಿ ಬ್ಯಾಂಕ್ ನಲ್ಲಿ ಲೋನ್ಗೆ ಅಪ್ಲೈ ಮಾಡ್ತಾರೆ. ಲೋನ್ ಕೂಡ ಸ್ಯಾಂಕ್ಷನ್ ಆಗ್ಬಿಡುತ್ತೆ. ಆ ಮೂವಿಯ ಸ್ಟೋರಿನೆಲ್ಲ ಡಾಗ್ ನ ರೆಡಿ ಮಾಡ್ತಿರ್ತಾನೆ. ದುಡ್ಡಿನ ವಿಷಯನ ಗ್ರಿಫಿನ್ ನೋಡ್ಕೊಳ್ತಾ ಇರ್ತಾನೆ. ಎಲ್ರು ಡಾಗ್ ರೆಡಿ ಮಾಡಿರುವಂತ ಕಥೆನ ಕೇಳಿ ತುಂಬಾನೇ ಇಷ್ಟಪಡ್ತಿರ್ತಾರೆ. ಕೊನೆಗೆ ಎಲ್ರು ರೆಡಿ ಆಗಿ ಮೂವಿನ ಶೂಟ್ ಮಾಡೋದಕ್ಕೆ ಅಂತ ಅಮೆಜಾನ್ ಫಾರೆಸ್ಟ್ ಕಡೆ ಹೊರಡ್ತಾ ಇರ್ತಾರೆ. ಅವಾಗ ಡಾಗ್ ನ ಮಗ ಅವರ ನೆನಪಿಗೋಸ್ಕರ ಅವನಿಗೆ ಒಂದು ಮೆಡಲ್ ನ ಕೊಡ್ತಾನೆ. ನಂತರ ಅವ್ರುಗಳು ಅಮೆಜಾನ್ ಫಾರೆಸ್ಟ್ ಕಡೆ ಹೊರಡ್ತಾರೆ. ಅವಾಗ ನಮ್ಗೆ ಮತ್ತೆ ಆನಂದ್ ತೋರಿಸ್ತಾರೆ. ಅವಳು ಅಮೆಜಾನ್ ಫಾರೆಸ್ಟ್ ಹತ್ರ ಇರುವಂತ ಒಂದು ಹಳ್ಳಿಗೆ ಬಂದಿರ್ತಾಳೆ. ಅದೇ ಹಳ್ಳಿಗೆ ಡಾಗ್ ಮತ್ತೆ ಅವನ ಸ್ನೇಹಿತರೆಲ್ಲರೂ ಬಂದು ಜನರಲ್ ಆಗಿ ಮಾತಾಡ್ತಾ ಇರ್ತಾರೆ. ಅವಾಗ ಅಲ್ಲಿಗೆ ಸ್ಯಾಂಟಿಯಾಗೋ ಬಂದು ಅನಕೊಂಡ ಅಂದ್ರೆ ಹಾಗೆ ಹೀಗೆ ಅಂತ ಬಿಲ್ಡಪ್ ಕೊಡ್ತಾ ಇರ್ತಾನೆ. ಅವನನ್ನ ನೋಡಿ ಕೆನ್ನೆ ನೀವು ಯಾರು ಅಂತ ಕೇಳ್ತಾನೆ. ಅವಾಗ ಸ್ಯಾಂಟಿಯಾಗೋ ಅವ್ರ ಹತ್ರ ಅವನ ಹೆಸರನ್ನ ಹೇಳ್ತಾನೆ. ಅವನ ಹೆಸರನ್ನ ಕೇಳಿದಾಗ ಕೆನ್ನಿ ತುಂಬಾ ಖುಷಿಯಿಂದ ಅವನ ಹತ್ರ ಹೋಗಿ ಅವನನ್ನ ತಪ್ಕೊಂಡು ಎಲ್ಲರಿಗೂ ಇವನೇ ನಮ್ಗೆ ಅವನ ಸಪ್ಲೈ ಮಾಡೋದು ಅಂತ ಪರಿಚಯ ಮಾಡ್ಕೊಡ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ಆನ ಹೋಗ್ತಿರ್ಬೇಕಾದ್ರೆ ಅವಳಿಗೆ ಟೀಮೋ ಕಾಣಿಸ್ತಾನೆ. ಅವನು ಅವಳನ್ನೇ ಹುಡುಕ್ತಾ ಇರ್ತಾನೆ. ಹಾಗಾಗಿ ಅವಳು ಅಲ್ಲೇ ಪಕ್ಕದಲ್ಲಿ ಕೂತ್ಕೋತಾಳೆ. ಅವಾಗ ಟೀಮೋ ಅವಳ ಪಕ್ಕನೆ ಬರ್ತಾನೆ. ಆದ್ರೂ ಆನನ ಅವನು ನೋಡೋದಿಲ್ಲ. ಇನ್ನೊಂದ್ ಕಡೆ ಸ್ಯಾಂಟಿಗೋ ಅವನ ಹತ್ರ ಇರುವಂತ ಅನಕೊಂಡ ಅವನಿಗೆ ಹೇಗ್ ಸಿಕ್ತು ಅನ್ನೋದನ್ನ ಹೇಳ್ತಿರ್ತಾನೆ. ಅವನು ಆ ಅನಕೊಂಡನ ತುಂಬಾನೇ ಪ್ರೀತಿ ಮಾಡ್ತಾ ಇರ್ತಾನೆ. ಯಾಕಂದ್ರೆ ಅದರಿಂದನೇ ಇವಾಗ ಅವನ ಜೀವನ ನಡೀತಾ ಇರುತ್ತೆ. ನಂತರ ಅವನು ಎಲ್ಲರಿಗೂ ಅವನ ಹತ್ರ ಇರುವಂತ ಅನಕೊಂಡನ ತೋರಿಸ್ತಾ ಇರ್ತಾನೆ. ಅದನ್ನ ನೋಡಿ ಎಲ್ಲರಿಗೂ ತುಂಬಾನೇ ಖುಷಿ ಆಗ್ತಿರುತ್ತೆ. ಅವಾಗ ಸ್ಯಾಂಟಿಯಾಗೋ ಈ ನದಿಲಿ ಇದಕ್ಕಿಂತ ದೈತ್ಯಕರದ ಅನಕೊಂಡಗಳಿದಾವೆ, ಅವು ಮನುಷ್ಯರನ್ನ ಹೇಗ್ ಬೇಟೆಯಾಡ್ತವೆ ಅನ್ನೋದನ್ನ ಹೇಳ್ತಿರ್ತಾನೆ. ಈ ಕಡೆ ಆನ ಟೀಮೋ ಇಂದ ಹೇಗ್ ತಪ್ಸ್ಕೊಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವಳಿಗೆ ಒಂದು ಬೋಟ್ ಕೀ ಕಾಣಿಸುತ್ತೆ. ಆ ಬೋಟ್ ನ ಡ್ರೈವರ್ ಕೀನ ಅವ್ನ್ ಮುಂದೆ ಇಟ್ಕೊಂಡು ಮಲ್ಗಿರ್ತಾನೆ. ಆ ಬೋಟ್ ನ ಹೆಸರು ದ ಬೆನೆಡಿಟಾ ಅಂತ. ಅದೇ ಬೋಟ್ ನ ಡಾಗ್ ಮತ್ತೆ ಅವನ ಸ್ನೇಹಿತರು ಶೂಟಿಂಗ್ ಗೋಸ್ಕರ ಬುಕ್ ಮಾಡಿರ್ತಾರೆ. ಆನಾಗೆ ಅವ್ರುಗಳು ಯಾರು ಅಂತಾನೆ ಗೊತ್ತಿರೋದಿಲ್ಲ. ಆದ್ರೂ ಕೂಡ ಅವಳು ಆ ಬೋಟ್ ಕೀನ ತಗೊಂಡು ಬೋಟ್ ಹತ್ರ ಬಂದು ಎಲ್ಲರಿಗೂ ನನ್ನ ಹೆಸರು ಆನಾ ಅಂತ, ಈ ಬೋಟ್ ನನ್ ತಂದೆದು, ದಯವಿಟ್ಟು ಕ್ಷಮಿಸಿ, ನನ್ ತಂದೆ ಇವತ್ತು ಕೆಲ್ಸಕ್ ಬರೋದಿಲ್ಲ, ಅವರಿಗೆ ಹುಷಾರಿಲ್ಲ, ಹಾಸ್ಪಿಟಲ್ ನಲ್ಲಿ ಇದಾರೆ ಅಂತ ಹೇಳ್ತಾಳೆ. ಅವಾಗ ಡಾಗ್ ನಾವೆಲ್ಲ ಸೇರಿ ಒಂದು ಮೂವಿನ ಶೂಟ್ ಮಾಡ್ಬೇಕು ಅಂತ ಇದೀವಿ, ದಯವಿಟ್ಟು ನಮ್ಗೆ ನೀವು ಸಹಾಯ ಮಾಡಿ ಅಂತ ಕೇಳ್ತಿರ್ತಾನೆ. ಟೀಮೋ ಬೇರೆ ಅವ್ರ ಕಡೆನೆ ಬರ್ತಿರ್ತಾನೆ. ಆದ್ರಿಂದ ಆನಾ ಅವಳೇ ಆ ಬೋಟ್ ನ ರನ್ ಮಾಡ್ತೀನಿ ಅಂತ ಹೇಳಿ ಬೋಟ್ ಕಾಕ್ಪಿಟ್ ಹತ್ರ ಬಂದು ಬೋಟ್ ನ ಸ್ಟಾರ್ಟ್ ಮಾಡ್ಕೊಂಡು ಮುಂದೆ ಹೋಗ್ತಿರ್ತಾಳೆ. ಆ ಬೋಟ್ ನ ನೋಡಿ ಎಲ್ಲರಿಗೂ ತುಂಬಾನೇ ಖುಷಿ ಆಗ್ತಿರುತ್ತೆ. ಅಷ್ಟೊಂದು ಸುಂದರವಾಗಿರುತ್ತೆ ಆ ಬೋಟು. ನೆಕ್ಸ್ಟ್ ಡೇ ಇಂದಾನೆ ಅವ್ರುಗಳು ಮೂವಿನ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಮೂವಿನಲ್ಲಿ ಗ್ರಿಫಿನ್ ಹೀರೋ ಆಗಿರ್ತಾನೆ. ಹಾಗೆ ಕ್ಲಾರಿಯಾ ಹೀರೋಯಿನ್ ಆಗಿರ್ತಾಳೆ. ಅವರಿಬ್ರು ಅಮೆಜಾನ್ ಕಾಡು ಒಳಗಡೆ ಬಂದು ಸಿಗಾಕೊಂಡಿರ್ತಾರೆ. ಅಲ್ಲಿಂದ ಅವ್ರುಗಳು ಅನಾಕೊಂಡಗಳಿಂದ ಸರ್ವೈವ್ ಆಗಿ ಮತ್ತೆ ಹೇಗ್ ವಾಪಸ್ ಹೋಗ್ತಾರೆ ಅನ್ನೋದೇ ಸ್ಟೋರಿ. ಹೀಗೆ ತುಂಬಾ ದಿನಗಳು ಕಳೀತವೆ. ಗ್ರಿಫಿನ್ ಮತ್ತೆ ಕ್ಲಾರಿಯಾ ಇಬ್ರು ಆಕ್ಟ್ ಮಾಡ್ತಾ ಮಾಡ್ತಾ ನಿಜವಾಗ್ಲೂ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಈಗಿರ್ಬೇಕಾದ್ರೆ ಅವತ್ ರಾತ್ರಿ ಸ್ಯಾಂಟಿಯಾಗೋ ಬಾಕ್ಸ್ ನಲ್ಲಿ ಇಟ್ಟಿದಂತ ಅನಕೊಂಡ ಹೊರಗಡೆ ಬಂದು ಎಲ್ಲ ಕಡೆ ಒಡ್ಡಾಡ್ತಿರುತ್ತೆ. ಆದ್ರೆ ಎಲ್ರು ಆ ಸಮಯದಲ್ಲಿ ಮಲಗಿರ್ತಾರೆ. ಕೊನೆಗೆ ಅದು ಗ್ರಿಫಿನ್ ಹತ್ರ ಬಂದು ಇನ್ನೇನೋ ಅವನ ಮೇಲೆ ಅಟ್ಯಾಕ್ ಮಾಡ್ಬೇಕು. ಅಷ್ಟರಲ್ಲಿ ಅಲ್ಲಿಗೆ ಒಂದು ಪಕ್ಷಿ ಬಂದ್ಬಿಡುತ್ತೆ. ಅದರಿಂದ ಅನಕೊಂಡ ಆ ಪಕ್ಷಿನ ತಿನ್ನುತ್ತೆ. ಹಾಗಾಗಿ ಗ್ರಿಫಿನ್ ಸೇಫ್ ಆಗ್ತಾನೆ. ಆ ವಿಷಯನ ಅವನು ಎಲ್ಲರ ಹತ್ರ ಹೇಳ್ತಾನೆ. ಆದ್ರೂ ಸ್ಯಾಂಟಿಯಾಗೋ ನನ್ನ ಹಾವು ಯಾವಾಗ್ಲೂ ನನ್ ಮಾತನ್ನ ಮೀರೋದಿಲ್ಲ, ಅದಕ್ಕೆ ಯಾರು ಎದುರುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿರ್ತಾನೆ. ಅದಾದ್ಮೇಲೆ ನೆಕ್ಸ್ಟ್ ಗ್ರಿಫಿನ್ ಅನಕೊಂಡ ಜೊತೆನ ಆಕ್ಟ್ ಮಾಡ್ಬೇಕಾಗಿರುತ್ತೆ. ಅದರಿಂದ ಅವನಿಗೆ ಸಖತ್ ಭಯ ಆಗ್ತಿರುತ್ತೆ. ಹಾಗಾಗಿ ಅವನು ಡಾಗ್ ಹತ್ರ ಹೋಗಿ ಈ ಸೀನ್ ನ ಚೇಂಜ್ ಮಾಡಬಹುದಾ ಅಂತ ಕೇಳ್ತಿರ್ತಾನೆ. ಆದ್ರೆ ಅದಕ್ಕೆ ಡಾಗ್ ಒಪ್ಪೋದಿಲ್ಲ. ಈ ಸೀನ್ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ, ನೀನು ಇದನ್ನ ಮಾಡ್ಲೇಬೇಕು, ನೀನ್ ಮಾಡ್ತೀಯಾ ಅಂತ ಹೇಳಿ ಅವನು ಗ್ರಿಫಿನ್ ಗೆ ಮೋಟಿವೇಟ್ ಮಾಡ್ತಾನೆ. ಅದರಿಂದ ಗ್ರಿಫಿನ್ ಮತ್ತೆ ಅನಕೊಂಡ ಜೊತೆ ಆಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಸಮಯದಲ್ಲಿ ಡಾಗ್ ಅವನ ಇನ್ನೂ ಸ್ವಲ್ಪ ಮುಖದ ಹತ್ರ ಇಟ್ಕೋ ಅಂತ ಹೇಳ್ತಿರ್ತಾನೆ. ಅವಾಗ ಗ್ರಿಫಿನ್ ಗೆ ಅವನ ನೋಡಿ ತುಂಬಾನೇ ಭಯ ಆಗ್ಬಿಡುತ್ತೆ. ಅದರಿಂದ ಅವನು ಅವನ ನೀರೊಳಗಡೆ ಬಿಸಾಕ್ಬಿಡ್ತಾನೆ. ದುರಾದೃಷ್ಟಕ್ಕೆ ಹಾವು ಬೋಟ್ ಪ್ರೊಪೆಲರ್ ಸಿಕ್ಕಿ ಪೀಸ್ ಆಗ್ಬಿಡುತ್ತೆ. ಅದನ್ನ ನೋಡಿ ಸ್ಯಾಂಟಿಯಾಗೋಗೆ ತುಂಬಾನೇ ದುಃಖ ಆಗ್ತಿರುತ್ತೆ. ಅದೇ ದುಃಖದಲ್ಲಿ ಅವನು ಅವತ್ ರಾತ್ರಿ ಗ್ರಿಫಿನ್ ಗೆ ಸಖತ್ ಬೈತಾ ಆ ಹಾವ್ಗೆ ಅಂತ್ಯ ಸಂಸ್ಕಾರ ಮಾಡ್ತಾ ಇರ್ತಾನೆ. ಅದನ್ನ ಟೀಮೋ ಕಡೆಯವನು ನೋಡಿ ಟೀಮೋಗೆ ವಾಕಿನಲ್ಲಿ ಇನ್ಫಾರ್ಮ್ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಅವನ ಹತ್ರ ಏನೋ ಶಬ್ದ ಆಗುತ್ತೆ. ಅದರಿಂದ ಅವನು ಆ ಶಬ್ದ ಏನಿರ್ಬೋದು ಅಂತ ಸುತ್ತೆಲ್ಲ ನೋಡ್ತಿರ್ತಾನೆ. ಅವಾಗ ಅವನ ಹತ್ರ ಒಂದು ಅನಕೊಂಡ ಬಂದು ಅವನನ್ನ ನೀರೊಳಗಡೆ ಎಳ್ಕೊಂಡು ಹೋಗ್ಬಿಡುತ್ತೆ. ನಂತರ ಸ್ಯಾಂಟಿಯಾಗೋ ಅದೇ ಬೇಜಾರದಲ್ಲಿ ಡ್ರಿಂಕ್ಸ್ ಮಾಡ್ತಿರ್ತಾನೆ. ಅವಾಗ ಅಲ್ಲಿಗೆ ಗ್ರಿಫಿನ್ ಬಂದು ಸ್ಯಾಂಟಿಯಾಗೋಗೆ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡು, ಬೇಕು ಅಂತ ನಾನು ಆಗ ಮಾಡ್ಲಿಲ್ಲ ಅಂತ ಹೇಳಿ ಸಾರಿ ಕೇಳ್ತಾನೆ. ಅದಾದ್ಮೇಲೆ ಗ್ರಿಫಿನ್ ಕೂಡ ಅವನಿಗೆ ಕಂಪ್ನಿ ಕೊಡ್ತಾನೆ. ಅವರಿಬ್ರು ಹಾಗೆ ಕುಡಿತಾ ಜನರಲ್ ಆಗಿ ಮಾತಾಡ್ತಿರ್ಬೇಕಾದ್ರೆ ಸ್ಯಾಂಟಿ ಗ್ರಿಫಿನ್ಗೆ ನಾನು ನಿಮ್ಮ ಮೂವಿಗೆ ಹೊಸ ಅವನ್ನ ಹಿಡಿಬೇಕು ಅಂತ ಇದ್ದೀನಿ, ಅದು ಇವಾಗ್ಲೇ, ನೀನು ಕೂಡ ನನ್ ಜೊತೆ ಬರಬಹುದು ಅಂತ ಹೇಳ್ತಾನೆ. ಅದರಿಂದ ಅವ್ರುಗಳು ಅನಕೊಂಡನ ಹಿಡಿಯೋದಕ್ಕೆ ಅಂತ ಕಾಡು ಒಳಗಡೆ ಹೋಗ್ತಾರೆ. ಆ ಜಾಗನ ನೋಡಿ ಗ್ರಿಫಿನ್ಗೆ ತುಂಬಾನೇ ಭಯ ಆಗ್ತಿರುತ್ತೆ. ಅವಾಗ ಸ್ಯಾಂಟಿ ಅವನಿಗೆ ಅವು ನಮ್ಮ ಹತ್ರನೇ ಇದೆ, ಅದ್ರ ವೈಬ್ರೇಷನ್ ನನ್ಗೆ ತುಂಬಾನೇ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಸ್ವಲ್ಪ ಮುಂದೆ ಹೋಗ್ತಿರ್ತಾನೆ. ಅವ್ನ್ ಮಾತನ್ನ ಕೇಳಿ ಗ್ರಿಫಿನ್
ಹಾಗಾದ್ರೆ ನಾವು ಆದಷ್ಟು ಬೇಗ ನಮ್ಮ ಬೋಟ್ ಹತ್ರ ಹೋಗೋಣ ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಸ್ಯಾಂಟಿ ತುಂಬಾನೇ ದೂರ ಮುಂದೆ ಹೋಗ್ಬಿಟ್ಟಿರ್ತಾನೆ. ಅವನು ಗ್ರಿಫಿನ್ಗೆ ಕಾಣಿಸ್ತಾನೆ ಇರೋದಿಲ್ಲ. ಹಾಗಾಗಿ ಅವನು ಇಮಿಡಿಯೇಟ್ ಆಗಿ ಅಲ್ಲಿಂದ ಹೋಗ್ಬಿಡ್ತಾನೆ. ಈ ಕಡೆ ಸ್ಯಾಂಟಿಯಾಗೋ ಒಂದು ಎಮರ್ಜೆನ್ಸಿ ಲೈಟ್ ನ ಆನ್ ಮಾಡಿ ಅವ್ಗೆ ಎಲ್ಲಿದ್ಯಾ ನೀನು ಹೊರ್ಗಡೆ ಬಾ ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಒಂದು ಅನಕೊಂಡ ಅವನ ಮೇಲೆ ಅಟ್ಯಾಕ್ ಮಾಡಿ ಅವನನ್ನ ಸಾಯಿಸ್ಬಿಡುತ್ತೆ. ಗ್ರಿಫಿನ್ ಡಾಗ್ ಹತ್ರ ಬಂದು ನಡೆದಿದ್ ವಿಷಯನೆಲ್ಲ ಅವನಿಗೆ ಹೇಳ್ತಾನೆ. ಅವ್ನ ಮಾತನ್ನ ಕೇಳಿ ಡಾಗ್, ನೀವು ನಿಜವಾಗ್ಲೂ ಈ ಮಧ್ಯರಾತ್ರಿಲಿ ಮೂವಿಗೋಸ್ಕರ ಅವನ ಹಿಡಿಯೋದಕ್ಕೆ ಅಂತ ಹೋಗಿದ್ರ? ನಿಜವಾಗ್ಲೂ ಇದು ಒಂದು ಒಳ್ಳೆ ವಿಷಯ. ಒಂದ್ ವೇಳೆ ಸ್ಯಾಂಟಿಯಾಗೋ ಅವನ ಹಿಡಿದ್ರೆ ನಾಳೆಯಿಂದನೇ ಮೂವಿನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಿರ್ತಾನೆ. ಅದಾದ್ಮೇಲೆ ಸ್ಯಾಂಟಿಯಾಗೋ 1 ಅವರ್ ಆದ್ರೂ ವಾಪಸ್ ಬರ್ದೇ ಇರೋದ್ನ ನೋಡಿ ಗ್ರಿಫಿನ್ ಎಲ್ಲರಿಗೂ ನಾವೇ ಕಾಡೊಳಗಡೆ ಹೋಗಿ ಅವನನ್ನ ಹುಡ್ಕೋಣ ಅಂತ ಹೇಳ್ತಿರ್ತಾನೆ. ಅದ್ರಿಂದ ಎಲ್ರೂ ಸೇರಿ ಸ್ಯಾಂಟಿಯಾಗೋನ ಹುಡ್ಕೋದಕ್ಕೆ ಅಂತ ಕಾಡೊಳಗಡೆ ಬರ್ತಾರೆ. ಅವ್ರ ಜೊತೆ ಆನಾ ಕೂಡ ಬಂದಿರ್ತಾಳೆ. ಅವ್ರುಗಳು ಆ ಕಡೆ ಹೋದಾಗ ಟೀಮ್ ಅವರ ಬೋಟ್ ಹತ್ರ ಬಂದು ಅವರ ಬೋಟ್ ನೆಲ್ಲ ಚೆಕ್ ಮಾಡ್ತಿರ್ತಾನೆ. ಆನನ ಹಿಡಿಯೋದಕ್ಕೆ ಅವನು ಅಲ್ಲಿಗೆ ಒಂದು ಟೀಮ್ ನೇ ಕರ್ಕೊಂಡ್ ಬಂದಿರ್ತಾನೆ. ಈ ಕಡೆ ಡಾಗ್ ಮತ್ತೆ ಅವನ ಸ್ನೇಹಿತರೆಲ್ಲರೂ ಕಾಡೊಳಗಡೆ ಹೋಗ್ತಿರ್ಬೇಕಾದ್ರೆ ಅವ್ರಿಗೆ ಒಂದು ವ್ಯಾನ್ ಕಾಣಿಸುತ್ತೆ. ಅದ್ರೊಳಗಡೆ ಯಾರು ಇರೋದಿಲ್ಲ. ಅದರಿಂದ ಅವ್ರುಗಳು ಅದ್ರೊಳಗಡೆ ಊಟ ಅಥವಾ ನೀರೇನಾದ್ರೂ ಸಿಗುತ್ತಾ ಅಂತ ಅನ್ಕೊಂಡು ಎಲ್ರೂ ಅದ್ರೊಳಗಡೆ ಹೋಗ್ತಾರೆ. ಆದ್ರೆ ಅಲ್ಲಿ ಏನು ಇರೋದಿಲ್ಲ. ಅಷ್ಟರಲ್ಲಿ ಅವ್ರಗಳಿಗೆ ಏನು ಶಬ್ದ ಕೇಳಿಸುತ್ತೆ. ಅದರಿಂದ ಗ್ರಿಫಿನ್ ಹೊರಗಡೆ ಎಲ್ಲ ಟಾರ್ಚ್ ನ ಬಿಟ್ಟು ಎಲ್ಲ ಕಡೆ ನೋಡ್ತಾ ಇರ್ತಾನೆ. ಅವಾಗ ಸ್ಯಾಂಟಿಯಾಗೋನ ಬಾಡಿ ಅವ್ರಗಳ ಮುಂದೆ ಬಂದು ಬೀಳುತ್ತೆ. ಅದನ್ನ ನೋಡಿ ಎಲ್ಲರಿಗೂ ತುಂಬಾನೇ ಭಯ ಆಗ್ತಿರುತ್ತೆ. ಅವ್ರಗಳು ಸ್ಯಾಂಟಿನ ಯಾರ್ ಸಾಯಿಸಿರ್ಬೋದು ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಅಷ್ಟರಲ್ಲಿ ಅವ್ರಗಳ ಮುಂದೆ ಒಂದು ದೈತ್ಯಕಾರದ ಅನಕೊಂಡ ಬಂದ್ಬಿಡುತ್ತೆ. ಹಾಗಾಗಿ ಅವ್ರುಗಳು ನಾವು ಇವಾಗ್ಲೇ ಇಲ್ಲಿಂದ ಹೋಗ್ಬೇಕು ಅಂತ ಹೇಳಿ ವ್ಯಾನ್ ನ ಸ್ಟಾರ್ಟ್ ಮಾಡೋದಕ್ಕೆ ನೋಡ್ತಾರೆ. ಆದ್ರೆ ಅದು ಸ್ಟಾರ್ಟ್ ಆಗ್ತಿರೋದಿಲ್ಲ. ಅವಾಗ ಕಿನ್ನೆ ಇದರ ಬ್ಯಾಟ್ರಿ ವೈರು ಲೂಸ್ ಆಗಿರ್ಬಹುದು, ಅದನ್ನ ಫಿಟ್ ಮಾಡಿದ್ರೆ ಖಂಡಿತವಾಗ್ಲೂ ಈ ವ್ಯಾನು ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾನೆ. ಆದ್ರೆ ವ್ಯಾನ್ ಇಂದ ಹೊರಗಡೆ ಹೋಗಿ ಬ್ಯಾಟ್ರಿ ವೈರ್ ನ ಸರಿ ಮಾಡೋದಕ್ಕೆ ಯಾರು ಒಪ್ತಾ ಇರೋದಿಲ್ಲ. ಹಾಗಾಗಿ ಡಾಗ್ ನ ವ್ಯಾನ್ ಇಂದ ಹೊರಗಡೆ ಬಂದು ನಿಧಾನವಾಗಿ ಬಾನೆಟ್ ಹತ್ರ ಹೋಗಿ ಅದನ್ನ ಓಪನ್ ಮಾಡಿ ಬ್ಯಾಟ್ರಿ ವೈರ್ ನ ರೀಕನೆಕ್ಟ್ ಮಾಡಿ ಮತ್ತೆ ಅದನ್ನ ಕ್ಲೋಸ್ ಮಾಡ್ತಾನೆ. ಅದರಿಂದ ಗ್ರಿಫಿನ್ ವ್ಯಾನ್ ನ ಸ್ಟಾರ್ಟ್ ಮಾಡಿ ಅದರ ಹೆಡ್ ಲೈಟ್ ನ ಆನ್ ಮಾಡ್ತಾನೆ. ಅವಾಗ ಡಾಗ್ ಪಕ್ಕನೆ ಒಂದು ಅನಕೊಂಡ ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬಂದ್ಬಿಡುತ್ತೆ. ಅದರಿಂದ ಅವನು ಹೇಗೋ ಬಚಾವಾಗಿ ವ್ಯಾನ್ ಒಳಗಡೆ ಬಂದ್ಬಿಡ್ತಾನೆ. ನಂತರ ಅವ್ರುಗಳು ವ್ಯಾನ್ ನ ತಗೊಂಡು ಅಲ್ಲಿಂದ ಹೊರಟ್ಬಿಡ್ತಾರೆ. ಅವ್ರನ್ನ ನೋಡಿ ಟೀಮ್ ಕೂಡ ಅವರನ್ನ ಹಿಡಿಯೋದಕ್ಕೆ ಅಂತ ಅವ್ರಗಳ ಹಿಂದೆನೆ ಹೋಗ್ತಾರೆ. ಅವ್ರನ್ನ ನೋಡಿ ಕೆನ್ನೆ ಯಾರೋ ನಮ್ಗೆ ಸಹಾಯ ಮಾಡೋದಕ್ ಬರ್ತಿದಾರೆ ಅಂತ ಹೇಳ್ತಿರ್ತಾನೆ. ಅವಾಗ ಆನಾ ಯಾವುದೇ ಕಾರಣಕ್ಕೂ ವ್ಯಾನ್ ನ ನಿಲ್ಲಿಸ್ಬೇಡಿ, ಇವ್ರುಗಳು ಅಕ್ರಮ ಗಣಿಗಾರರು, ಚಿನ್ನನ ಅಗಿಯೋದಕ್ಕೆ ಅಂತ ಈ ಕಾಡೊಳಗಡೆ ಬಂದಿದ್ದಾರೆ. ಇವರು ತುಂಬಾನೇ ಡೇಂಜರಸ್, ಇವ್ರುಗಳಿಗೆ ಏನಾದ್ರೂ ನಾವು ಸಿಕ್ಕ್ರೆ ನಮ್ ಕತೆ ಅಷ್ಟೇ ಅಂತ ಹೇಳಿ ಆ ವ್ಯಾನ್ ಒಳಗಡೆ ಇದ್ದಂತಹ ಗನ್ನ ತಗೊಂಡು ಅವ್ರಗಳ ಕಡೆ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವಳಾಗ್ ಮಾಡ್ತಿರೋದ್ನ ಕೆನ್ನೆ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡ್ತಿರ್ತಾನೆ. ಕೊನೆಗೂ ಹೇಗೋ ಮಾಡಿ ಆನಾ ಅವ್ರಗಳನ್ನ ಸಾಯಿಸ್ಬಿಡ್ತಾಳೆ. ನಂತರ ಅವ್ರುಗಳು ಜೀಪ್ ನ ಒಂದ್ ಕಡೆ ಸ್ಟಾಪ್ ಮಾಡಿ ವಾಪಸ್ ಅವರ ಬೋಟ್ ಹತ್ರ ಹೋಗ್ತಾ ಇರ್ತಾರೆ. ಅವಾಗ ಟೀಮ್ ಅವ್ರಗಳ ಕಡೆ ಗನ್ನ ಏನ್ ಮಾಡಿ ನಿಮ್ ಜೊತೆ ಇದ್ಲಲ್ಲ ಆ ಹುಡುಗಿ ಎಲ್ಲಿ ಅಂತ ಕೇಳ್ತಿರ್ತಾನೆ. ಅಷ್ಟರಲ್ಲಿ ಆನಾ ಅವನಿಗೆ ಗೊತ್ತಾಗದೆ ಇರೋ ಹಾಗೆ ಅವನ ಹಿಂದೆಯಿಂದ ಬಂದು ಅವನಿಗೆ ಪ್ರಜ್ಞೆ ತಪ್ಪೋ ತರ ಹೊಡಿತಾಳೆ. ಅದಾದ್ಮೇಲೆ ಅವಳು ಎಲ್ಲರಿಗೂ ನಾನ್ ನಿಮ್ಮನ್ನ ಇಲ್ಲಿಂದ ಹೊರಗಡೆ ಕರ್ಕೊಂಡು ಹೋಗ್ತೀನಿ, ನಾವು ಇಲ್ಲಿಂದ ಉತ್ತರ ದಿಕ್ಕಿನ ಕಡೆ ಹೋದ್ರೆ ಇನ್ನ 1.5 ದಿನದಲ್ಲೇ ನಾವು ಒಂದು ಚಿಕ್ಕ ಏರ್ಪೋರ್ಟ್ ಹತ್ರ ಹೋಗ್ಬಹುದು ಅಂತ ಹೇಳ್ತಿರ್ತಾಳೆ. ಹೀಗಿರ್ಬೇಕಾದ್ರೆ ಅವತ್ ರಾತ್ರಿ ಡಾಗ್ಗೆ ಆನಾ ಟೀಮ್ ಕಡೆ ಅವ್ರನ್ನ ಸಾಯಿಸಿದ್ದ ನೋಡಿ ಅವನಿಗೆ ಒಂದು ಐಡಿಯಾ ಬರುತ್ತೆ. ಹಾಗಾಗಿ ಅವನು ಅವನ ಮೂವಿಗೆ ಇನ್ನು 2 ಕ್ಯಾರೆಕ್ಟರ್ ಗಳನ್ನ ಆಡ್ ಮಾಡ್ತಾನೆ. ನೆಕ್ಸ್ಟ್ ಡೇ ಆ ವಿಷಯನ ಅವನು ಎಲ್ಲರ ಹತ್ರ ಡಿಸ್ಕಸ್ ಮಾಡಿದಾಗ ಎಲ್ರು ಕೂಡ ಅದಕ್ಕೆ ಒಪ್ಕೊಳ್ತಾರೆ. ಕೆನ್ನಿಗೆ ಅವನು ವಿಲನ್ ಕ್ಯಾರೆಕ್ಟರ್ ನ ಕೊಟ್ಟಿರ್ತಾನೆ. ಹಾಗೆ ಆನನು ಕೂಡ ಅವನ ಮೂವಿಗೆ ಆಡ್ ಮಾಡ್ಕೊಂಡಿರ್ತಾನೆ. ಅವಳು ಕೂಡ ಒಂದ್ ರೀತಿ ಆ ಮೂವಿಗೆ ಹೀರೋಯಿನ್ ಇದ್ದ ಹಾಗೆ ಅವಳು ಗ್ರಿಫಿನ್ ಮತ್ತೆ ಕ್ಲಾರಿಯಾನ ಕೆನ್ನಿಯಿಂದ ಕಾಪಾಡೋ ತರ ಒಂದು ಸೀನ್ ಇರುತ್ತೆ. ಅವಳ ಆಕ್ಟಿಂಗ್ ನ ನೋಡಿ ಡಾಗ್ ತುಂಬಾನೇ ಖುಷಿ ಪಡ್ತಿರ್ತಾನೆ. ಅವಾಗ ಗ್ರಿಫಿನ್ ಮತ್ತೆ ಕ್ಲಾರಿ ಇಬ್ರು ಡಾಗ್ಗೆ ಆನಾ ನಮ್ಮನ್ನ ಕಾಪಾಡೋದಾದ್ರೆ ನಾವು ಈ ಮೂವಿನಲ್ಲಿ ಕಾಮಿಡಿ ಆಕ್ಟರ್ಸ್ ಗಳ ಅಂತ ಕೇಳ್ತಿರ್ತಾರೆ. ಅದಕ್ಕೆ ಡಾಗ್ ಇದೇ ನಮ್ಮ ಮೂವಿನಲ್ಲಿ ಬರುವಂತ ಟ್ವಿಸ್ಟ್ ಅಂತ ಹೇಳಿ ಇವತ್ ನಿಮ್ಗೆ ರಜಾ, ನಾನಿವತ್ತು ಆನಾ ಕ್ಯಾರೆಕ್ಟರ್ ನ ಶೂಟ್ ಮಾಡ್ಬೇಕು ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ಅದರಿಂದ ಗ್ರಿಫಿನ್ ಮತ್ತೆ ಕ್ಲಾರಿಯಾಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಹಾಗಾಗಿ ಅವ್ರುಗಳು ಅವತ್ ರಾತ್ರಿ ಡ್ರಿಂಕ್ಸ್ ಮಾಡ್ತಾ ಇದು ನಿಜವಾಗ್ಲೂ ನಮ್ ಫಿಲ್ಮ್, ಡಾಗ್ ನಮ್ಮನ್ನೇ ಹೊರಗಡೆ ಇಟ್ಟಿದಾನಲ್ಲ ಅಂತ ಮಾತಾಡ್ತಾ ಇರ್ತಾರೆ. ಈಗಿರ್ಬೇಕಾದ್ರೆ ನೆಕ್ಸ್ಟ್ ಡೇ ಡಾಗ್ ಗ್ರಿಫಿನ್ಗೆ ಬೇಗ ರೆಡಿಯಾಗೋ ಇವತ್ ನಿಮ್ಗಳ ಶೂಟಿಂಗ್ ಇದೆ ಅಂತ ಹೇಳ್ತಿರ್ತಾನೆ. ಆದ್ರೆ ಅದಕ್ಕೆ ಗ್ರಿಫಿನ್ ಒಪ್ತಾ ಇರೋದಿಲ್ಲ. ಆನನ ಇಟ್ಕೊಂಡು ನಿನ್ ಮೂವಿನ ಮಾಡ್ಕೊ ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ 2 ಬೋಟ್ ಬರ್ತವೆ. ಅವುಗಳನ್ನ ನೋಡಿ ಡಾಗ್ ಅವರಿಗೆ ನೀವ್ ಇಲ್ಲಿಗೆ ಶೂಟಿಂಗ್ ಮಾಡೋದಕ್ ಬಂದಿದ್ದೀರಾ ಅಂತ ಕೇಳ್ತಿರ್ತಾನೆ. ಅದಕ್ಕೆ ಅವ್ರುಗಳು ನಾವು ಅನಕೊಂಡ ಮೂವಿನ ರೀಮೇಕ್ ಮಾಡೋದಕ್ ಬಂದಿದೀವಿ ಅಂತ ಹೇಳ್ತಿರ್ತಾರೆ. ಆ ಮಾತನ್ನ ಕೇಳಿ ಡಾಗ್ ಗ್ರಿಫಿನ್ಗೆ ನಿಜ ಹೇಳು, ನಿನ್ನತ್ರ ಅನಕೊಂಡ ಮೂವಿಯ ರೈಟ್ಸ್ ಇಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಗ್ರಿಫಿನ್ ನನಗೆ ರೈಟ್ಸ್ ಅಂದ್ರೇನೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಡಾಗ್ಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಹಾಗಾಗಿ ಅವನು ಗ್ರಿಫಿನ್ಗೆ ಸಖತ್ ಬೈತಾ ನಿನ್ನತ್ರ ರೈಟ್ಸ್ ಇದೆ ಅಂತ ಹೇಳಿ ನಮ್ಮನ್ನ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದೆ ಅಂತ ಕೇಳ್ತಿರ್ತಾನೆ. ಅವಾಗ ಗ್ರಿಫಿನ್ ಮೂವಿ ಮಾಡೋದಕ್ಕೆ ರೈಟ್ಸ್ ನ ಅವಶ್ಯಕತೆ ಎಲ್ಲ ಯಾಕೆ ಬೇಕೋ, ನಾನು ಹಾಗೆ ಹೇಳಿಲ್ಲ ಅಂದಿದ್ರೆ ನೀವುಗಳು ಇಲ್ಲಿಗೆ ಬರ್ತಾನೆ ಇರ್ಲಿಲ್ಲ. ನನ್ಗೂ ಮನೇಲಿ ಒಬ್ನಿಗೆ ಬೇಜಾರಾಗ್ತಿತ್ತು, ಅದರಿಂದ ಈ ರೀತಿ ಸುಳ್ಳು ಹೇಳಿ ನಿಮ್ಮನ್ನ ಇಲ್ಲಿಗೆ ಬರೋ ಹಾಗೆ ಮಾಡ್ದೆ ಅಂತ ಹೇಳ್ತಾನೆ. ಅದಕ್ಕೆ ಡಾಗ್ ನೀನು ಇವಾಗ್ಲೇ ನಿನ್ನ ಲಗೇಜ್ ನ ತಗೊಂಡು ಇಲ್ಲಿಂದ ಹೊರಡು ಅಂತ ಬೈತಾನೆ. ಅವಾಗ ಗ್ರಿಫಿನ್ ನಾನು ನೆನ್ನೆನೆ ನಿನ್ನ ಮೂವಿನಲ್ಲೇ ಆಕ್ಟ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಾಯ್ತು ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ಅದಾದ್ಮೇಲೆ ಅವನು ಅವನ ಬ್ಯಾಗ್ ನ ರೆಡಿ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾ ಇರ್ತಾನೆ. ಅವಾಗ ಅಲ್ಲಿಗೆ ಕ್ಲಾರಾ ಬಂದು ಗ್ರಿಫ್ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ತಾಳೆ.
ಹೇಳ್ತಾಳೆ. ಅದಕ್ಕೆ ಅವನು ನಾನು ಶೂಟಿಂಗ್ ನಡೀತಿರುವಂತಹ ಜಾಗಕ್ಕೆ ಹೋಗ್ತೇನೆ, ಅಲ್ಲಿ ನನಗೆ ಯಾರಾದ್ರೂ ಹೆಲ್ಪ್ ಮಾಡಬಹುದು ಅಂತ ಹೇಳಿ ಅವನು ಅಲ್ಲಿಂದ ಹೊರಟ್ಬಿಡ್ತಾನೆ. ಅವಾಗ ಕ್ಲಾರಿಯಾ ಅವನನ್ನ ತಡೆಯೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾಳೆ. ಆದ್ರೆ ಗ್ರಿಫಿನ್ ಅವಳ ಮಾತನ್ನ ಕೇಳ್ತಾ ಇರೋದಿಲ್ಲ. ಸ್ವಲ್ಪ ಸಮಯದ ನಂತರ ಅವನು ಶೂಟಿಂಗ್ ನಡೀತಿರುವಂತಹ ಜಾಗಕ್ಕೆ ಬಂದು ನೋಡಿದ್ರೆ ಅವ್ರುಗಳು ಬಂದಿರುವಂತಹ ಬೋಟ್ ಗಳೆಲ್ಲ ನೀರೊಳಗಡೆ ಮುಳುಗೋಗ್ಬಿಟ್ಟಿರ್ತವೆ. ಅಲ್ಲಿ ಯಾರು ಇರೋದಿಲ್ಲ. ಹಾಗಾಗಿ ಅವನು ಯಾರಾದ್ರೂ ಇದೀರಾ ಅಂತ ಕೂಗ್ತಾ ಇರ್ತಾನೆ. ಅವಾಗ ಒಬ್ಳು ಹುಡುಗಿ ನನ್ನನ್ನ ಕಾಪಾಡಿ ಅಂತ ಕಾಡಿಂದ ಹೊರಗಡೆ ಬರ್ತಾಳೆ. ಆದ್ರೆ ಅವಳನ್ನ ಒಂದು ಅನಕೊಂಡ ಸಾಯಿಸ್ಬಿಡುತ್ತೆ. ಅದನ್ನ ನೋಡಿ ಗ್ರಿಫಿನ್ ಇಮಿಡಿಯೇಟ್ ಆಗಿ ಅಲ್ಲಿಂದ ಹೊರಟ್ಬಿಡ್ತಾನೆ. ಈ ಕಡೆ ಡಾಗ್ ಕೆನ್ನಿ ಮತ್ತೆ ಕ್ಲಾರಿಯಾಗೆ ನಾವೇ ಸೇರ್ಕೊಂಡು ಹೇಗಾದ್ರೂ ಮಾಡಿ ಈ ಮೂವಿನ ಶೂಟ್ ಮಾಡೋಣ ಅಂತ ಹೇಳ್ತಿರ್ತಾನೆ. ಆದ್ರೆ ಅದಕ್ಕೆ ಕ್ಲಾರಿಯಾ ಬೇಡ ಡಾಗ್, ನಾವು ಗ್ರಿಫಿನ್ ನ ವಾಪಸ್ ಕರ್ಕೊಂಡ್ ಬರೋಣ, ಅವನು ತುಂಬಾನೇ ಅಪಾಯದಲ್ಲಿದ್ದಾನೆ ಅಂತ ಹೇಳ್ತಿರ್ತಾಳೆ. ಆದ್ರೂ ಡಾಗ್ ಅವಳ ಮಾತನ್ನ ಕೇಳ್ತಾ ಇರೋದಿಲ್ಲ. ಅಷ್ಟರಲ್ಲೇ ಆನಾ ಅವ್ರಗಳ ಕಡೆ ಗನ್ನೆ ಮಾಡಿ ಎಲ್ರು ಇವಾಗ್ಲೇ ಈ ಬೋಟ್ ಇಂದ ಕೆಳಗಡೆ ಇಳ್ರಿ ಅಂತ ಹೇಳ್ತಿರ್ತಾಳೆ. ಅವಳನ್ನ ನೋಡಿ ಡಾಗ್ ಆನಾ ನೀನು ಏನ್ ಮಾಡ್ತಿದ್ಯಾ, ಈ ಸೀನು ನಮ್ಮ ಮೂವಿನಲ್ಲಿ ಇರ್ಲಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಆನಾ ನನ್ ಪ್ಲಾನು ಚೇಂಜ್ ಆಗಿದೆ, ಎಲ್ರು ಸುಮ್ನೆ ಈ ಬೋಟ್ ಇಂದ ಕೆಳಗಡೆ ಇಳ್ರಿ ಅಂತ ಹೇಳಿ ಅವ್ರಗಳನ್ನ ಬೋಟ್ ಇಂದ ಕೆಳಗಡೆ ಇಳಿಸಿ ಕಾಡ್ ಒಳಗಡೆ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಅವ್ರುಗಳು ಆ ಕಡೆ ಹೋದ್ಮೇಲೆ ಗ್ರಿಫಿನ್ ಬೋಟ್ ಹತ್ರ ಬರ್ತಾನೆ. ಅಲ್ಲಿ ಅವನಿಗೆ ಇನ್ನೊಂದು ಬೋಟ್ ಕಾಣಿಸುತ್ತೆ, ಅದ್ರೊಳಗಡೆ ಒಂದು ಗನ್ ಇರುತ್ತೆ. ಈ ಕಡೆ ಆನಾ ಎಲ್ಲರನ್ನೂ ಒಂದು ಜಾಗಕ್ಕೆ ಕರ್ಕೊಂಡು ಬಂದು ಅವ್ರಗಳ ಕೈಲಿ ಅವ್ರು ಬಚ್ಚಿಟ್ಟಿರುವಂತಹ ಕೆಲವು ಚೀಲಗಳನ್ನ ಹೊರಗಡೆ ತೆಗ್ಸಿ ಇವುಗಳನ್ನ ಬೋಟ್ ಹತ್ರ ತಗೊಂಡೋಗಿ ಅಂತ ಹೇಳ್ತಾಳೆ. ಅವಾಗ ಡಾಗ್ ಈ ಬ್ಯಾಗ್ ನಲ್ಲಿ ಏನಿದೆ ಅಂತ ಕೇಳ್ತಾನೆ. ಅದಕ್ಕೆ ಆನಾ ಒಂದ್ಸಲ ಆ ಚೀಲಗಳನ್ನ ಓಪನ್ ಮಾಡಿ ನೋಡಿ ಅಂತ ಹೇಳ್ತಾಳೆ. ಡಾಗ್ ಆ ಚೀಲಗಳನ್ನ ಓಪನ್ ಮಾಡಿ ನೋಡಿದಾಗ ಅದ್ರೊಳಗಡೆ ಗೋಲ್ಡ್ ಸ್ಟೋನ್ ಗಳಿರ್ತವೆ. ಅವಾಗ ಅವನಿಗೆ ಆನಾ ಇದಕ್ಕೋಸ್ಕರನೇ ನಾಟಕ ಆಡ್ಕೊಂಡು ಬಂದು ನಮ್ಮ ಹತ್ರ ಸೇರ್ಕೊಂಡಿದ್ದಾಳೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಅವಾಗ ಅಲ್ಲಿಗೆ ಟೀಮ್ ಬಂದು ಆನಾ ಹತ್ರ ಇದ್ದಂತ ಗನ್ನ ಕೆಳಗಡೆ ಇಡ್ಸಿ ಎಲ್ಲರಿಗೂ ನಾನು ಅಮೆರಿಕದ ಪರವಾಗಿ ಅಕ್ರಮ ಚಿನ್ನದ ಗಣಿಗಳನ್ನ ಮೇಲ್ವಿಚಾರಣೆ ಮಾಡ್ತೀನಿ, ಹಾಗೆ ಆನಾ ಬ್ರೆಜಿಲ್ ನ ಅತಿ ದೊಡ್ಡ ಮಾಫಿಯಾ ಮುಖ್ಯಸ್ಥರಲ್ಲಿ ಒಬ್ಳು ಅಂತ ಹೇಳ್ತಾನೆ. ಅವಾಗ ಡಾಗ್ ಇವಳು ಬರೀ ಸುಳ್ಳು ಹೇಳ್ತಾಳೆ, ಇವಳನ್ನ ಬಿಡ್ಬೇಡಿ ಇಟ್ಕೊಂಡು ಹೋಗಿ ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಗ್ರಿಫಿನ್ ಬಂದು ಟೀಮೋ ಕಾಲಿಗೆ ಶೂಟ್ ಮಾಡ್ಬಿಡ್ತಾನೆ. ಆ ಸಮಯದಲ್ಲಿ ಆನಾ ಮತ್ತೆ ಗನ್ನ ತಗೊಂಡು ಟೀಮೋಗೆ ಶೂಟ್ ಮಾಡಿ ಅವನನ್ನ ಸಾಯಿಸ್ಬಿಡ್ತಾಳೆ. ನಂತರ ಅವಳು ಕ್ಲಾರಿಯಾಗೆ ಗನ್ನೆ ಮಾಡಿ ಅವಳ ಕಡೆ ಶೂಟ್ ಮಾಡೋದಕ್ಕೆ ನೋಡ್ತಿರ್ತಾಳೆ. ಅವಾಗ ಕ್ಲಾರಿಯಾ ಆನಾ ಕೈಯಿಂದ ಗನ್ನ ಕಿತ್ಕೊಂಡು ಆನ ಕಡೆ ಗನ್ನೆ ಮಾಡಿ ಕೆಳಗಡೆ ಮಂಡಿ ಊರ್ ಕೂತ್ಕೋ ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಒಂದು ಅನಕೊಂಡ ಬಂದು ಆನನ ನೀರೊಳಗಡೆ ಎಳ್ಕೊಂಡೋಗಿ ಅವಳನ್ನ ಸಾಯಿಸ್ಬಿಡುತ್ತೆ. ಅದರಿಂದ ಎಲ್ರು ಅಲ್ಲಿಂದ ಓಡೋಗ್ಬಿಡ್ತಾರೆ. ಹಾಗೆ ಅವ್ರುಗಳು ಕಾಡೊಳಗಡೆ ಹೋಗ್ತಿರ್ಬೇಕಾದ್ರೆ ಡಾಗ್ ಗ್ರಿಫಿನ್ ಹತ್ರ ಬೋಟ್ ನಲ್ಲಿ ನಡೆದಂತ ವಿಷಯಕ್ಕೆ ಸಾರಿ ಕೇಳ್ತಾ ಇರ್ತಾನೆ. ಅವಾಗ ಒಂದು ಅನಕೊಂಡ ಮರದ ಮೇಲ್ಗಡೆಯಿಂದ ಬಂದು ಅವನನ್ನ ಮೇಲ್ಗಡೆ ಎಳ್ಕೊಂಡ್ ಬಿಡುತ್ತೆ. ಹಾಗಾಗಿ ಮತ್ತೆ ಎಲ್ರು ಅಲ್ಲಿಂದ ಬೇರೆ ಕಡೆ ಬರ್ತಾರೆ. ಅವಾಗ ಗ್ರಿಫಿನ್ ನಾನು ತಪ್ಪು ಮಾಡ್ಬಿಟ್ಟೆ, ಸುಳ್ಳು ಹೇಳಿ ನಿಮ್ಮನ್ನೆಲ್ಲ ಅಪಾಯದಲ್ಲಿ ಸಿಗಾಕ್ಸ್ಬಿಟ್ಟೆ ಅಂತ ಹೇಳ್ತಿರ್ತಾನೆ. ಅವಾಗ ಕ್ಲಾರಿಯಾ ಅವನಿಗೆ ಸಮಾಧಾನ ಮಾಡ್ತಿರ್ತಾಳೆ. ಅದಾದ್ಮೇಲೆ ಅವ್ರುಗಳು ಒಂದು ಜಾಗದಲ್ಲಿ ರೆಸ್ಟ್ ಮಾಡ್ತಿರ್ತಾರೆ. ಅವಾಗ ಮತ್ತೆ ಅವ್ರುಗಳಿಗೆ ಅವನ ಶಬ್ದ ಕೇಳಿಸುತ್ತೆ. ಹಾಗಾಗಿ ಅವ್ರುಗಳು ಸುತ್ತೆಲ್ಲ ನೋಡ್ತಾ ಇರ್ತಾರೆ. ಆ ಟೈಮ್ ನಲ್ಲಿ ಗ್ರಿಫಿನ್ಗೆ ಒಂದು ಜಾಗದಲ್ಲಿ ಡಾಗ್ ನ ಬಾಡಿ ಕಾಣಿಸುತ್ತೆ. ಅವನ ಜೊತೆ ಒಂದು ಕಾಡಂದಿ ಕೂಡ ಇರುತ್ತೆ. ಅದನ್ನ ಅವನು ಕೆನ್ನಿ ಮತ್ತೆ ಕ್ಲಾರಿಯಾಗೆ ತೋರಿಸ್ತಾನೆ. ಅವ್ರುಗಳು ಡಾಗ್ ಬಾಡಿನ ನೋಡಿ ತುಂಬಾನೇ ದುಃಖ ಪಡ್ತಿರ್ತಾರೆ. ಅವಾಗ ಕೆನ್ನಿ ಎಲ್ಲರಿಗೂ ಒಂದು ಐಡಿಯಾ ಕೊಡ್ತಾನೆ. ಅದೇನಂದ್ರೆ ಡಾಗ್ ಮತ್ತೆ ಕಾಡಂದಿನ ಒಂದು ಜಾಗದಲ್ಲಿ ಇಟ್ಟು ಅವ್ರುಗಳು ಅಲ್ಲಿಂದ ಬೋಟ್ ಕಡೆ ಓಡೋಗ್ತಾ ಇರ್ತಾರೆ. ಅವಾಗ ಅನಕೊಂಡ ಡಾಗ್ ಮತ್ತೆ ಕಾಡಂದಿ ಹತ್ರ ಬರ್ತಿರುತ್ತೆ. ಅದನ್ನ ಎಲ್ರು ದೂರದಲ್ಲಿ ನಿಂತ್ಕೊಂಡು ಒಂದು ಸ್ಕೋಪ್ ನಲ್ಲಿ ನೋಡ್ತಾ ಇರ್ತಾರೆ. ಆ ಸಮಯದಲ್ಲಿ ಡಾಗ್ಗೆ ಮತ್ತೆ ಪ್ರಜ್ಞೆ ಬಂದ್ಬಿಡುತ್ತೆ, ಅವನಿನ್ನು ಸತ್ತಿರೋದಿಲ್ಲ. ಹಾಗಾಗಿ ಅವ್ರುಗಳು ತುಂಬಾ ಖುಷಿಯಿಂದ ಡಾಗ್ಗೆ ಅಲ್ಲಿಂದ ಓಡ್ಬಾ ನಿನ್ನಿಂದ ಹಾವಿದೆ ಅಂತ ಹೇಳ್ತಿರ್ತಾರೆ. ಅದರಿಂದ ಡಾಗ್ ಹಾವ್ನ ನೋಡಿ ಅಲ್ಲಿಂದ ಓಡೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನಿಂದ ಅನಕೊಂಡ ಕೂಡ ಬರ್ತಿರುತ್ತೆ. ಆ ಸಮಯದಲ್ಲಿ ಕಾಡಂದಿಗೂ ಕೂಡ ಜೀವ ಬಂದ್ಬಿಡುತ್ತೆ. ಹಾಗಾಗಿ ಅವನು ಅದನ್ನ ಕೆಳಗಡೆ ಬಿಟ್ಟು ಹೇಗೋ ಮಾಡಿ ಅಲ್ಲಿಂದ ತಪ್ಸ್ಕೊಳ್ತಾನೆ. ಅದಾದ್ಮೇಲೆ ಎಲ್ರು ಒಂದು ಜಾಗಕ್ಕೆ ಬರ್ತಾರೆ. ಆ ಜಾಗ ಅನಕೊಂಡ ಮೂವಿನ ಶೂಟ್ ಮಾಡುವಂತ ಜಾಗ ಆಗಿರುತ್ತೆ. ಆದ್ರೆ ಅಲ್ಲಿ ಯಾರು ಇರೋದಿಲ್ಲ. ಆ ಸಮಯದಲ್ಲಿ ಗ್ರಿಫಿನ್ಗೆ ಒಂದು ವಾಕಿ ಸಿಗುತ್ತೆ. ಅದನ್ನ ಅವನ್ ತಗೊಂಡು ಸುತ್ತಮುತ್ತ ಯಾರಾದ್ರೂ ಇದೀರಾ ಅಂತ ಕೇಳ್ತಿರ್ತಾನೆ. ಅವಾಗ ಯಾರು ಅದ್ರಲ್ಲಿ ಹಿಂದೆ ನೋಡಿ ಅಂತ ಹೇಳ್ತಿರ್ತಾರೆ. ಯಾಕಂದ್ರೆ ಅವ್ರ ಹಿಂದೆನೆ ಒಂದು ಅನಕೊಂಡ ಇರುತ್ತೆ. ಅದಕ್ಕೆ ಯಾರು ಫ್ಲೈರ್ ಗನ್ ಇಂದ ಶೂಟ್ ಮಾಡ್ತಾ ಅವ್ರಗಳ ಮುಂದೆ ಬರ್ತಾರೆ. ಅದು ಬೇರೆ ಯಾರು ಅಲ್ಲ, ಐಸ್ ಕ್ಯೂಬ್. ಅವನು ನಿಜವಾದ ಅನಕೊಂಡ ಮೂವಿನಲ್ಲಿ ಆಕ್ಟರ್. ಅವನು ಎಲ್ಲರನ್ನೂ ಸೇವ್ ಮಾಡಿ ಒಂದು ಸೇಫ್ ಆಗಿರುವಂತಹ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ನಂತರ ಅವನು ಶೂಟಿಂಗ್ ನಡೀತಿರ್ಬೇಕಾದ್ರೆ ಅಲ್ಲಿ ಏನೆಲ್ಲ ಆಯ್ತು ಅನ್ನೋದನ್ನ ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡ್ತಾ ನಾವು ಹೇಗಾದ್ರೂ ಮಾಡಿ ಆ ಅನಕೊಂಡನ ಸಾಯಿಸ್ಲೇಬೇಕು. ಈ ಸೆಟ್ ಸುತ್ತ ಬಾಂಬ್ ಗಳನ್ನ ಸೆಟ್ ಮಾಡಿದಿವೆ, ಆದ್ರೆ ಅವುಗಳನ್ನ ಹೇಗ್ ಬ್ಲಾಸ್ಟ್ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ಡಾಗ್ ಕೆನ್ನಿಗೆ ನಿನ್ಗೆ ಬಾಂಬ್ ಬ್ಲಾಸ್ಟ್ ಮಾಡೋದಕ್ ಬರುತ್ತಲ್ವಾ, ಆ ಕೆಲ್ಸನ ನೀನ್ ನೋಡ್ಕೋ, ನಾವು ನಮ್ಮ ಮೂವಿಗೆ ಇದನ್ನ ಕ್ಲೈಮ್ಯಾಕ್ಸ್ ತರ ಶೂಟ್ ಮಾಡೋಣ ಅಂತ ಹೇಳಿ ಕ್ಲಾರಿಯಾಗೆ ಜನರೇಟ್ ನ ಆನ್ ಮಾಡೋದಕ್ಕೆ ಹೇಳ್ತಾನೆ. ಹಾಗೆ ಕೆನ್ನಿ ಅಲ್ಲೇ ಸೆಟ್ ನಲ್ಲಿ ಇದ್ದಂತಹ ಕ್ಯಾಮ್ರಾಗಳನ್ನ ಎಲ್ಲ ಕಡೆ ಸೆಟ್ ಮಾಡ್ತಾನೆ. ಡಾಗ್ ಮತ್ತೆ ಗ್ರಿಫಿನ್ ಇಬ್ರು ಒಂದು ವೆಹಿಕಲ್ ನ ತಗೊಂಡು ಅನಕೊಂಡನ ಬಾಂಬ್ ಗಳಿರುವಂತಹ ಜಾಗಕ್ಕೆ ಕರ್ಕೊಂಡು ಹೋಗೋದಕ್ಕೆ ರೆಡಿ ಆಗ್ತಾರೆ. ಅದೇ ಸಮಯಕ್ಕೆ ಅನಕೊಂಡ ಅವ್ರಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರುತ್ತೆ. ಅದರಿಂದ ಅವ್ರುಗಳು ವೆಹಿಕಲ್ ನ ತಗೊಂಡು ಬಾಂಬ್ ಗಳಿರುವಂತಹ
ಇರುವಂತಹ ಜಾಗದ ಕಡೆ ಹೋಗ್ತಿರ್ತಾರೆ. ಇನ್ನೊಂದ್ ಕಡೆ ಕೆನ್ನಿ ಮತ್ತೆ ಕ್ಲಾರಿ ಇಬ್ರು ಬಾಂಬ್ ನ ಬ್ಲಾಸ್ಟ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇರ್ತಾರೆ. ಸ್ವಲ್ಪ ಸಮಯದ ನಂತರ ಡಾಗ್ ಮತ್ತೆ ಗ್ರಿಫಿನ್ ಇಬ್ರು ಅನಾಕೊಂಡನ ಬಾಂಬ್ ಗಳಿರುವಂತಹ ಜಾಗಕ್ಕೆ ಕರ್ಕೊಂಡ್ ಬರ್ತಾರೆ. ಅದರಿಂದ ಕೆನ್ನೆ ಬಾಂಬ್ ಗಳನ್ನ ಬ್ಲಾಸ್ಟ್ ಮಾಡ್ತಾನೆ. ಆದ್ರೆ ಅನಾಕೊಂಡ ಅದರಿಂದ ಸಾಯೋದಿಲ್ಲ, ಅದು ಅವ್ರ ಹಿಂದೆನೆ ಬರ್ತಿರುತ್ತೆ. ಅದೇ ಸಮಯದಲ್ಲಿ ಡಾಗ್ ಮತ್ತೆ ಗ್ರಿಫಿನ್ ಹೋಗ್ತಿದ್ದಂತ ಜೀಪು ಒಂದು ಗುಂಡಿ ಒಳಗಡೆ ಊದ್ಕೊಂಡ್ ಬಿಡುತ್ತೆ. ಹಾಗಾಗಿ ಅವ್ರಗಳಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇರೋದಿಲ್ಲ. ಅನಾಕೊಂಡ ಬೇರೆ ಅವ್ರ ಹತ್ರನೇ ಬಂದ್ಬಿಡುತ್ತೆ. ಆ ಸಮಯದಲ್ಲಿ ಗ್ರಿಫಿನ್ ಅವನ ಹತ್ರ ಇದ್ದಂತ ಫ್ಲೇರ್ ಗನ್ನ ತಗೊಂಡು ಅನಾಕೊಂಡ ಪಕ್ಕದಲ್ಲಿದ್ದಂತ ಡೀಸೆಲ್ ಟ್ಯಾಂಕ್ ಗಳಿಗೆ ಶೂಟ್ ಮಾಡ್ಬಿಡ್ತಾನೆ. ಅದರಿಂದ ಅನಾಕೊಂಡ ಪೀಸ್ ಆಗ್ಬಿಡುತ್ತೆ. ಆದ್ರೂ ಅದು ಮತ್ತೆ ಅವ್ರಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಿರುತ್ತೆ. ಅವಾಗ ಡಾಗ್ ಅವನ ಮಗ ಕೊಟ್ಟಿರುವಂತ ಮೆಡಲ್ ನಿಂದ ಅದರ ತಲೆ ಚುಚ್ಚಿ ಅದನ್ನ ಸಾಯಿಸ್ಬಿಡ್ತಾನೆ. ನಂತರ ಅವ್ರುಗಳು ತೆಗ್ದಿರುವಂತ ಮೂವಿ ಎಲ್ಲರಿಗೂ ತುಂಬಾ ಇಷ್ಟ ಆಗ್ಬಿಡುತ್ತೆ. ಆದ್ರೆ ಅವ್ರಗಳ ಹತ್ರ ರೈಟ್ಸ್ ಇಲ್ದೇ ಇರೋದ್ರಿಂದ ಆ ಮೂವಿನ ಅವ್ರುಗಳು ರಿಲೀಸ್ ಮಾಡೋದಕ್ಕೆ ಆಗೋದಿಲ್ಲ. ಅದಾದ್ಮೇಲೆ ಗ್ರಿಫಿನ್ ಮತ್ತೆ ಕ್ಲಾರಿ ಇಬ್ರು ಮದ್ವೆ ಆಗ್ತಾರೆ. ಕೆನ್ನಿ ಕೂಡ ಅವನ ಲೈಫ್ ನಲ್ಲಿ ಬಿಸಿ ಆಗ್ತಾನೆ. ಈಗಿರ್ಬೇಕಾದ್ರೆ ಒಬ್ರು ಪ್ರೊಡ್ಯೂಸರ್ ಡಾಗ್ ಹತ್ರ ಬಂದು, ನೀವು ತೆಗ್ದಿರುವಂತ ಮೂವಿ ನನಗೆ ತುಂಬಾನೇ ಇಷ್ಟ ಆಯ್ತು, ಅದೇ ತರ ನಾನು ಕೂಡ ಒಂದು ಮೂವಿನ ಮಾಡ್ಬೇಕು ಅಂತ ಇದ್ದೀನಿ, ನೀವ್ ಅದಕ್ಕೆ ಡೈರೆಕ್ಟ್ ಮಾಡ್ತೀರಾ, ನನ್ನ ಹತ್ರ ನಿಜವಾಗ್ಲೂ ರೈಟ್ಸ್ ಇದೆ ಅಂತ ಹೇಳ್ತಾರೆ. ಆ ಮಾತನ್ನ ಕೇಳಿ ಡಾಗ್ಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.